ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನನ್ನ ಹೆಸರು ಮಮತಾ ಅಂತ. ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಸೊ ನೀವು ಕೊಡುವಂತಹ ಲೈಕ್, ಕಮೆಂಟ್ಸ್, ಸಬ್ಸ್ಕ್ರಿಪ್ಷನ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ನಾನು ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂದ್ರೆ ಧನುಷ್ಕೋಡಿಯಲ್ಲಿ ಇದ್ದೀನಿ. ಸೊ ಅದನ್ನ ನಾನು ಒಬ್ಳೆ ಹೋಗಿಲ್ಲ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ ಯಾವ ತರ ಇದೆ, ಏನಿದೆ ಎಲ್ಲಾನು ನಾನು ಹೋಗಿ ಫೀಲ್ ಮಾಡಿದ್ರು ಕೂಡ ಅದನ್ನ ವಿಡಿಯೋ ಮಾಡ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ, ಈವನ್ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿ ಆಗಿರುತ್ತೆ ಅಂತ. ಸೊ ನನಗೆ ಅಲ್ಲಿಗೆ ಹೋದಾಗ್ಲೇ ಗೊತ್ತಾಯ್ತು. ನಾವು ಆಲ್ಮೋಸ್ಟ್ ನಾನು ಇದಕ್ಕಿಂತ ಮುಂಚೆ ಒಂದ್ 2-3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾವು ಟ್ರಾವೆಲ್ ಪ್ಲಾನ್ ಮಾಡಿದೀವಿ, ಟೆಂಪಲ್ ಪ್ಲಾನ್ ಮಾಡಿದೀವಿ, ಟೆಂಪಲ್ ವಿಸಿಟ್ ಪ್ಲಾನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋನ ನಿಮ್ಗೆ ಏನಾದ್ರು ಟೈಮ್ ಇದ್ರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಬಂದ್ರೆ ಈ ವಿಡಿಯೋನು ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ನಾನು ಯಾವ ಪ್ಲೇಸ್ ತೋರಿಸ್ತಾ ಇದ್ದೀನಿ, ಇದು ಎಲ್ಲಿ ಲೊಕೇಟ್ ಆಗಿದೆ ಏನು ಅಂತಾನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ವಿಡಿಯೋ ಮಾಡ್ಕೊಂಡ್ಬಂದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂತ ವಿಷಯ ಏನಪ್ಪಾ ಅಂತಂದ್ರೆ ಧನುಷ್ಕೋಡಿ ಅಂತಂದ್ರೆ ಇದು ಎಲ್ಲಿದೆ ಏನು ಅಂತ ಎಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಲೊಕೇಟ್ ಆಗಿದೆ. ಸೊ ನಾವು ಸ್ಟೇ ಆಗಿರೋದು ಬೆಂಗಳೂರಿಂದ ನಾವು ತಮಿಳ್ನಾಡಲ್ಲಿ ರಾಮೇಶ್ವರಂ ಟೆಂಪಲ್ ವಿಸಿಟ್ ಮಾಡಿದ್ವಿ. ರಾಮೇಶ್ವರಂ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, 12 ಜ್ಯೋತಿರ್ಲಿಂಗಗಳಲ್ಲಿ ಇದು ರಾಮೇಶ್ವರಂ ಜ್ಯೋತಿರ್ಲಿಂಗ ಕೂಡ ಒಂದು, 12 ಜ್ಯೋತಿರ್ಲಿಂಗಗಳಲ್ಲಿ ಅದು ಕೂಡ ಒಂದು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ನಾವು ಇದು ರಾಮೇಶ್ವರಂ ಇಂದ ಧನುಷ್ಕೋಡಿ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ಇದೆ, ಅಂದ್ರೆ ನಿಯರೆಸ್ಟ್ ಲೊಕೇಶನ್. ಇದನ್ನ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಾನು ಕೂಡ ಕರೀತಾರೆ. ಸೊ ನಾವು ಇಲ್ಲಿ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಫುಲ್ ಯಾವ ಕಡೆ ನೋಡಿದ್ರು ಬೀಚೇ ಇದೆ. ಎಲ್ಲೂನು ಲ್ಯಾಂಡ್ ಅನ್ನೋದೇ ಇಲ್ಲ, ಫುಲ್ಲು ಅಂದ್ರೆ ಸ್ವಲ್ಪ ರೋಡ್ ಮಾತ್ರ ಲ್ಯಾಂಡ್ ಭೂಮಿ ಇದೆ, ಅಷ್ಟು ಬಿಟ್ರೆ ಇನ್ನೆಲ್ಲಾನು ಬೀಚೇ ಇದೆ. ಸೊ ಈ ತರ ಪ್ಲೇಸಸ್ಗೆಲ್ಲ ಹೋಗೋದಂದ್ರೆ ಪುಣ್ಯನೇ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು. ಸೊ ನಾವು ಧನುಷ್ಕೋಡಿಗೆ ಹೋಗ್ಬೇಕು ಅಂತ ನಮ್ಗಂತೂ ಪ್ಲಾನ್ ಇರ್ಲಿಲ್ಲ, ರಾಮೇಶ್ವರಂ ಪ್ಲಾನ್ ಇದ್ದಿದ್ದು. ರಾಮೇಶ್ವರಂಗೆ ಹೋದಾಗ ನಮಗೆ ಗೊತ್ತಾಯ್ತು ಅದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಅವಾಗ ನಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಯ್ತು. ಸೊ ಹೆಂಗಿದೆ ಏನು ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ಇರ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಅಷ್ಟೇ. ಸೊ ಅಲ್ಲಿಗೆ ಹೋದ್ರೆ ನನ್ಗಂತೂ ತುಂಬಾನೇ ಭಯ ಆಗ್ತಿತ್ತು, ಯಾಕಂತಂದ್ರೆ ಬರೀ ರೋಡ್ ಬಿಟ್ರೆ ಅಲ್ಲಿ ಏನು ಇಲ್ಲ. ಅದು ಚಿಕ್ಕ ರೋಡ್ ಇದೆ ಅಷ್ಟೇ, ಅಷ್ಟು ಬಿಟ್ರೆ ಅಲ್ಲಿ ಏನು ಬಿಲ್ಡಿಂಗ್ಸ್ ಇಲ್ಲ, ಏನು ಇಲ್ಲ. ಸೊ ಅದೆಲ್ಲ ನೋಡ್ಬಿಟ್ಟು ನನಗೆ ಭಯ ಆಗ್ತಾ ಇತ್ತು. ಬಟ್ ಅದು ಅಲ್ಲಿ ಟೈಮಿಂಗ್ಸ್ ಇದೆ, ಇಷ್ಟಿಂದ ಇಷ್ಟು ಅಂತ ಅಷ್ಟೇ. ಆಮೇಲಿಂದ ನೆಕ್ಸ್ಟ್ ಅವರ್ಸ್ ಅಲ್ಲಿ ಅವರು ಬಿಡೋದಿಲ್ಲ ಯಾರಿಗೂ, ಆ ತರ ಇದೆ. ಸೊ ನೀವೇನಾದ್ರೂ ರಾಮೇಶ್ವರಂ ವಿಸಿಟ್ ಮಾಡಿದ್ರೆ ಎಲ್ಲರೂ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಧನುಷ್ಕೋಡಿಗೆ ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ಬನ್ನಿ. ಅದೇನು ತುಂಬಾ ದೂರನೂ ಇಲ್ಲ, ತುಂಬಾ ಅಷ್ಟು ದೂರನೇ ಹೋಗಿರ್ತೀರಾ ಅಂತಂದ್ರೆ ಇದಕ್ಕೂ ಒಂದು ಅಟ್ಲೀಸ್ಟ್ 1 hour 2 hours ಟೈಮ್ ಕೊಡಿ ಅಂತಾನೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಧನುಷ್ಕೋಡಿಯಿಂದ ಶ್ರೀಲಂಕಾ ಬರೀ 60 ಕಿಲೋಮೀಟರ್ಸ್ ಅಷ್ಟೇನೆ, ಅಷ್ಟು ಹತ್ರ. ನಾವು ಆಲ್ಮೋಸ್ಟ್ ಅಲ್ಲಿ ಶ್ರೀಲಂಕಾ ಹತ್ರನೇ ಹೋಗಿ ಬರ್ತೀವಿ. ಬಟ್ ಅಲ್ಲಿ ಶ್ರೀಲಂಕಾ ಏನು ಕಾಣಲ್ಲ, ಎಲ್ಲೂ ನೋಡಿದ್ರು ಬರೀ ನೀರೇ ಕಾಣುತ್ತೆ. ನೀವು ಇಲ್ಲಿ ನಾನು ವಿಡಿಯೋದಲ್ಲೇ ನೋಡ್ತಾ ಇರ್ಬೋದು, ಯಾವ ಕಡೆ ನೋಡಿದ್ರು ಬರೀ ನೀರೇ ಕಾಣುತ್ತೆ. ಸೊ ನಮ್ಗೇನೋ ಒಂದು ಫೀಲ್ ಇರುತ್ತಲ್ವಾ, ನಾವು ಒಂದು ಪ್ಲೇಸ್ ನೋಡ್ಬೇಕು, ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ನೋಡ್ಬೇಕು, ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋಂಥವ್ರಿಗೆ ಇದೊಂದು ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಸೊ ನಾನು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಧನುಷ್ಕೋಡಿ ಯಾವ ತರ ಇದೆ ಏನು ಅಂತಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ಸೊ ನಾನೇನು ಬೋಟಿಂಗ್ ಎಲ್ಲ ಹೋಗಿಲ್ಲ, ಜಸ್ಟ್ ವಿಡಿಯೋ ಮಾಡ್ಕೊಂಡಿರೋದಷ್ಟೇನೆ. ಆ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ನಾವು ಬಂದ್ವಿ. ಸೊ ನಾನು ಕೆಲವು ವಿಡಿಯೋಸ್ನ ಗೂಗಲ್ ಇಂದ ಡೌನ್ಲೋಡ್ ಮಾಡ್ಬಿಟ್ಟು ಕೂಡ ಅಪ್ಲೋಡ್ ಮಾಡಿದೀನಿ, ಯಾಕಂತಂದ್ರೆ ನಾವು ಅಷ್ಟು ಡ್ರೋನ್ ಎಲ್ಲ ಕ್ಯಾರಿ ಮಾಡಿಲ್ಲ, ಅಷ್ಟು ಟಾಪ್ ವ್ಯೂ ಎಲ್ಲ ನಮ್ಗೆ ತಗೊಳಕ್ ಆಗಲ್ಲ. ಸೊ ಹಾಗಾಗಿ ನಾನು ಕೆಲವು ಫೋಟೋಸ್ ಎಲ್ಲಾನು ಗೂಗಲ್ ಇಂದ ಕೆಲವನ್ನ ಡೌನ್ಲೋಡ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಧನುಷ್ಕೋಡಿ ಅಂದ್ರೆ ಯಾವ ತರ ಇರುತ್ತೆ, ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಯಾವ ತರ ಇರುತ್ತೆ ಎಲ್ಲಾನು ನಿಮ್ಗೊಂದು ಐಡಿಯಾ ಬರ್ಲಿ ಅನ್ನೋಂತಹ ರೀಸನ್ಗೋಸ್ಕರ ನಾನು ಶೇರ್ ಮಾಡ್ಕೊಂಡಿದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ, ಯಾಕಂತಂದ್ರೆ ನನ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ನಾನು ನನ್ನ ಲೈಫಲ್ಲಿ ನೋಡಿರೋಂತ ಎಲ್ಲಾ ಪ್ಲೇಸ್ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾ
ಎಕ್ಸೈಟೆಡ್ ಆಗಿದ್ದಂತಹ ಪ್ಲೇಸ್, ನನಗೆ ನನ್ನ ಲೈಫಲ್ಲಿ ಎಕ್ಸೈಟೆಡ್ ಆಗಿದ್ದಂಥ ಪ್ಲೇಸ್ ಇದಾಗಿತ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಎಂಜಾಯ್ ಮಾಡ್ತೀರಾ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ನಾವು ಹೋಗ್ತಾ ಇದೀವಿ. ರೋಡಲ್ಲಿ ನನಗೆ ರೋಡ್ ಬಿಟ್ರೆ ಬೇರೆ ಏನು ಇಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾವ ಕಡೆ ನೋಡಿದ್ರು ಬರೀ ನೀರೇ ಇದೆ. ತುಂಬಾನೇ ಭಯ ಕೂಡ ಆಗುತ್ತೆ. ಆಮೇಲೆ ನೀವೇನಾದ್ರೂ ರಾಮೇಶ್ವರಮ್ಗೆ ಪ್ಲಾನ್ ಮಾಡಿದ್ರೆ 2 days ಅಂತೂ ಕಂಪಲ್ಸರಿ ನೀವು ಪ್ಲಾನ್ ಮಾಡ್ಲೇಬೇಕು. ಯಾಕಂತಂದ್ರೆ ರಾಮೇಶ್ವರಂ ಅಲ್ಲಿ ತುಂಬಾನೇ ಟೆಂಪಲ್ ಇದೆ. ಯಾಕಂತಂದ್ರೆ ರಾವಣ ಸೀತಾಮಾತನ ಅಪಹರಿಸಿದಾಗ ರಾಮರು ಬಂದ್ಬಿಟ್ಟು ಅಲ್ಲಿ ರಾಮೇಶ್ವರಂ ಅಲ್ಲಿ ಹೋಗಿ ಸ್ಟೇ ಮಾಡಿರುವಂತಹ ತುಂಬಾನೇ ದೇವಸ್ಥಾನಗಳಿದೆ. ಮತ್ತೆ ಅವ್ರದ್ದು ತುಂಬಾನೇ ಪ್ಲೇಸ್ಗಳಿದೆ. ಆಮೇಲೆ ರಾಮ ಲಕ್ಷ್ಮಣ ಸೀತಾ ಅವ್ರದ್ದು ದೇವಸ್ಥಾನ ಇದೆ. ಮತ್ತೆ ರಾಮರ ಪಾದಗಳಿದೆ. ಮತ್ತೆ ಹನುಮಾನ್ ದೇವಸ್ಥಾನ, ಆತರ ಎಲ್ಲಾನು ತುಂಬಾನೇ ಅಂದ್ರೆ ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ತುಂಬಾನೇ ವಿಷಯಗಳು ಇಲ್ಲಿ ರಾಮೇಶ್ವರಂ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ ಅಲ್ಲೂ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋದಾಗ ಯಾವ ತರ ಫೀಲ್ ಆಗುತ್ತೋ ಆ ತರ ಕರ್ನಾಟಕದಲ್ಲಿ ಕಂಪೇರ್ ಮಾಡ್ಬೇಕಂತಂದ್ರೆ ಇದು ನಾವು ಮುರುಡೇಶ್ವರ ಹೋದಾಗ ನಮ್ಗೆ ಫೀಲ್ ಆಗೋ ತರಾನೇ ಆಗುತ್ತೆ. ಯಾಕಂತಂದ್ರೆ ಈ ಕಡೆ ದೇವಸ್ಥಾನ, ಆ ಕಡೆ ಬೀಚ್ ಅದೆಲ್ಲ ನೋಡಿದ್ರೆ ಇದು ಆಲ್ಮೋಸ್ಟ್ ಆಲ್ ಅದಕ್ಕೇನೆ ಕಂಪೇರ್ ಮಾಡ್ಕೋಬಹುದು ನಾವು. ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಂಪ್ಯಾರಿಸನ್ ಅಂದ್ರೆ ಸ್ವಲ್ಪ ಒಂದು 50-60% ಕಂಪ್ಯಾರಿಸನ್ ಇದು ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತರ ಇದೆ ನೋಡಿ, ಧನುಷ್ಕೋಡಿ ಬೀಚ್ ಈ ತರ ಇದೆ. ಸೊ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೋಟಿಂಗ್ ಅಲ್ಲಿ ಕೂಡ ಹೋಗಿ ಬರ್ಬೋದು. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story, leave the old behind. Someone's cooking love in the air, I swear. Every spark in their voices shows they care. Colors splash like secrets on these walls, while laughter echoes through the halls. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Woke up late, missed the morning glaze, but the sunlight hits in so many ways. Grabbed my shades and hit the streets,
no plan. Chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story, leave the old behind. Someone's cooking love in the air, I swear. Every spark in their voices shows they care. Colors splash like secrets on these walls, while laughter echoes through the halls. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನೀವೇನಾದ್ರೂ ದಯವಿಟ್ಟು ರಾಮೇಶ್ವರಂ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ 1 or 2 hours ಅಲ್ಲೇ ನೀವು ಈ ಪ್ಲೇಸ್ ನ ಕವರ್ ಮಾಡ್ಕೊಂಡ್ ಬರ್ಬೋದು. ಸೊ ಈ ಮೂಮೆಂಟ್ಸ್ ಎಲ್ಲರಿಗೂ ಸಿಗಲ್ಲ ಅಂತಾನೆ ಹೇಳ್ಬೋದು. ಸೊ ನಾನಂತೂ ಈ ಪ್ಲೇಸ್ ನ ಎಂಜಾಯ್ ಮಾಡಿದೆ. ನಂಗೆ ಎಷ್ಟು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗುತ್ತೋ ಅಷ್ಟು ವಿಡಿಯೋಸ್ ನಾನು ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.